ಮುಖ್ಯಮಂತ್ರಿ ಸಿದ್ದರಾಮಯ್ಯಗೆ ನಾಳೆನೇ ಬಿಗ್ ಡೇ. ಮೂಡಾ ಪ್ರಕರಣದಲ್ಲಿ ಲೋಕಾಯುಕ್ತ ರಿಪೋರ್ಟ್. ಮೂಡಾ ಕೇಸ್ ಸಿಬಿಐಗೆ ಕೊಡಬೇಕು ಎಂಬ ಅರ್ಜಿ ವಿಚಾರಣೆಗೆ ಸಂಬಂಧಪಟ್ಟಂತೆ ವಿಚಾರಣೆಯಲ್ಲಿ ತನಿಖಾ ಪ್ರಗತಿ ವರದಿಯನ್ನ ಹೈಕೋರ್ಟ್ ಕೇಳಿತ್ತು. ನಾಳೆ ಕೋರ್ಟ್ಗೆ ವರದಿಯನ್ನ ಸಲ್ಲಿಸಲಿದೆ ಲೋಕಾಯುಕ್ತ. ತನಿಖಾ ಪ್ರಗತಿ ವರದಿ ಸಲ್ಲಿಕೆ ಮಾಡಲಿದ್ದಾರೆ ಲೋಕಾಯುಕ್ತ ಪೊಲೀಸರು. ಲೋಕಾಯುಕ್ತದಿಂದ ಸಿಎಂಗೆ ಕ್ಲೀನ್ ಚೀಟ್ ಸಿಕ್ಕಿರೋದು ಫಿಕ್ಸ್. ಸಿಎಂ ಹಾಗೂ ಪತ್ನಿ ಪಾರ್ವತಿ ಪಾತ್ರ ಇಲ್ಲ ಅಂತ ರಿಪೋರ್ಟ್ ಇದೆ. ಅಧಿಕಾರಿಗಳ ಎಡವಟ್ಟಿನ ಬಗ್ಗೆ ರಿಪೋರ್ಟ್ನಲ್ಲಿ ಉಲ್ಲೇಖ ಆಗಿದೆ. ಸಿಎಂ ಹಾಗೂ ಪತ್ನಿಗೆ ಕ್ಲೀನ್ ಚೀಟ್ ಸಿಕ್ಕರೆ ಮತ್ತೆ ಸ್ಟ್ರಾಂಗ್ ಆಗಲಿದ್ದಾರೆ ಸಿದ್ದರಾಮಯ್ಯ. ಮೂಡಾದಿಂದಲೇ ಅಧಿಕಾರ ಕಳೆದುಕೊಳ್ತಾರೆ ಅಂತ ವಿಪಕ್ಷಗಳು ಹೇಳಿದ್ವು. ಲೋಕಾ ರಿಪೋರ್ಟ್ ಹೈಕೋರ್ಟ್ ಒಪ್ಪಿದ್ರೆ ಸಿಎಂ ಬಚಾವ್ ಆಗ್ತಾರೆ ಈ ಒಂದು ಪ್ರಕರಣದಿಂದ. ನಿಮ್ಗೆಲ್ಲ ಗೊತ್ತೇ ಇದೆ, ಸಿಎಂ ಸಿದ್ದರಾಮಯ್ಯನವರ ಇಡೀ ರಾಜಕೀಯ ಜೀವನದಲ್ಲೇ ಒಂದೇ ಒಂದು ಕಪ್ಪು ಚುಕ್ಕೆ ಕೂಡ ಇರಲಿಲ್ಲ. ಆದ್ರೆ ಯಾವಾಗ ಮೂಡಾ ಹಗರಣ ಸದ್ದು ಮಾಡೋದಕ್ಕೆ ಶುರು ಮಾಡುತ್ತೋ, ಸಿಎಂ ಹೆಸರು ಯಾವಾಗ ಬರುತ್ತೋ ಅಲ್ಲಿಗೆ ಸಿಎಂ ಸಾಹೇಬರು ಕೂಡ ಸೈಲೆಂಟ್ ಆಗಿದ್ರು ಕೆಲವೊಂದಿಷ್ಟು ದಿನಗಳ ಕಾಲ. ಯಾಕೆಂತ ಹೇಳಿದ್ರೆ ಈ ಹಗರಣದ ಪ್ರಮುಖ ಆರೋಪಿನೇ ಅವರ ಪತ್ನಿ ಪಾರ್ವತಿ ಅವರು. ಅದಾದ ನಂತರ ಇಡೀ ರಾಜಕೀಯ ಜೀವನದಲ್ಲೇ ಈ ಒಂದು ಹಗರಣ ಕಪ್ಪು ಚುಕ್ಕಿ ಆಗಿಬಿಡ್ತು ಸಿದ್ದರಾಮಯ್ಯನವರಿಗೆ. ಸಿಎಂ ಸಿದ್ದರಾಮಯ್ಯನವರನ್ನ ಸಿಎಂ ಸ್ಥಾನದಿಂದ ಕೆಳಗಿಳಿಸುವುದಕ್ಕೆ ಬಿಜೆಪಿ ನಾಯಕರು ಮತ್ತು ಜೆಡಿಎಸ್ನವರು ಬೆಂಗಳೂರಿನಿಂದ ಮೈಸೂರಿನವರೆಗೆ ಪಾದಯಾತ್ರೆಯನ್ನ ಕೂಡ ಮಾಡ್ತಾರೆ. ಮೈಸೂರಿನಲ್ಲಿ ದೊಡ್ಡ ಸಮಾವೇಶವನ್ನ ಕೂಡ ಮಾಡ್ತಾರೆ. ಆದ್ರೆ ಯಾವುದೇ ಹೋರಾಟಕ್ಕೂ ಜಗ್ಗಲಿಲ್ಲ, ಕುಗ್ಗಲಿಲ್ಲ, ಬಗ್ಗಲಿಲ್ಲ ಸಿದ್ದರಾಮಯ್ಯನವರು. ನಾನು ತಪ್ಪು ಮಾಡಿಲ್ಲ, ನಾನು ಕಾನೂನು ಮುಖೇನವೇ ಹೋರಾಟವನ್ನ ಮಾಡ್ತೀನಿ ಅನ್ನೋ ನಿಟ್ಟಿನಲ್ಲಿ ಹೇಳ್ತಾರೆ. ಕಾನೂನಿನಲ್ಲಿ ಈಗ ಅವರಿಗೆ ಜಯ ಸಿಗುವಂತ ಎಲ್ಲ ಲಕ್ಷಣಗಳು ಕಾಣಿಸ್ತಾ ಇದ್ದಾವೆ. ಯಾಕೆ ಅಂತ ಹೇಳಿದ್ರೆ ಮೂಡಾ ಕೇಸ್ ಸಿಬಿಐಗೆ ಕೊಡಬೇಕು ಎಂಬ ಅರ್ಜಿ ವಿಚಾರಣೆಯಲ್ಲಿ ತನಿಖಾ ಪ್ರಗತಿ ವರದಿಯನ್ನ ಹೈಕೋರ್ಟ್ ಕೇಳಿತ್ತು. ನಾಳೆ ಕೋರ್ಟ್ಗೆ ಲೋಕಾಯುಕ್ತ ಪೊಲೀಸರು ವರದಿಯನ್ನ ಸಲ್ಲಿಸಲಿದ್ದಾರೆ. ಲೋಕಾಯುಕ್ತದಿಂದ ಸಿಎಂಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಸಿಎಂ ಹಾಗೂ ಅವರ ಪತ್ನಿ ಪಾರ್ವತಿ ಪಾತ್ರ ಈ ಒಂದು ಹಗರಣದಲ್ಲಿ ಇಲ್ಲ ಅಂತ ರಿಪೋರ್ಟ್ ಸಲ್ಲಿಕೆ ಆಗುತ್ತೆ. ಅಧಿಕಾರಿಗಳ ಎಡವಟ್ಟಿನ ಬಗ್ಗೆ ರಿಪೋರ್ಟ್ನಲ್ಲಿ ಉಲ್ಲೇಖ ಮಾಡಲಾಗಿದೆ. ಸಿಎಂ ಹಾಗೂ ಅವರ ಪತ್ನಿಗೆ ಕ್ಲೀನ್ ಚೀಟ್ ಸಿಕ್ಕಿದೆ ಆದ್ರೆ ಸಿದ್ದರಾಮಯ್ಯನವರನ್ನ ಹಿಡಿಯೋರು ಯಾರು ಇಲ್ಲದಂತೆ ಆಗಬಿಡುತ್ತೆ. ಮತ್ತಷ್ಟು ಸ್ಟ್ರಾಂಗ್ ಆಗ್ತಾರೆ ಸಿದ್ದರಾಮಯ್ಯನವರು. ಮೂಡಾದಿಂದಲೇ ಅಧಿಕಾರ ಕಳೆದುಕೊಳ್ತಾರೆ ಅಂತ ವಿಪಕ್ಷಗಳು ಹೇಳಿದ್ವು. ಕುಮಾರಸ್ವಾಮಿ ಅವರು ಮಾತನಾಡಿದ್ದನ್ನ ಗಮನಿಸಿದ್ದೀವಿ, ವಿಜೇಂದ್ರ ಅವರು ಮಾತನಾಡಿದ್ದನ್ನ ಗಮನಿಸಿದ್ದೀವಿ, ಆರ್ ಅಶೋಕ್ ಮಾತನಾಡಿದ್ದನ್ನ ಗಮನಿಸಿದ್ದೀವಿ. ಸಿದ್ದರಾಮಯ್ಯನವರು ತಲೆದಂಡ ಆಗೇ ಆಗುತ್ತೆ, ರಾಜೀನಾಮೆ ಕೊಡಲೇಬೇಕು, ಕೊಡುವವರೆಗೂ ನಮ್ಮ ಹೋರಾಟ ಮುಂದುವರಿಯುತ್ತೆ ಅನ್ನೋ ನಿಟ್ಟಿನಲ್ಲಿ ಹೇಳಿದ್ರು ವಿಪಕ್ಷ ನಾಯಕ ಆರ್ ಅಶೋಕ್ ಅವರು. ಆದರೆ ಇಲ್ಲಿ ಲೋಕಾ ರಿಪೋರ್ಟ್ ಹೈಕೋರ್ಟ್ ಒಪ್ಪಿಕೊಳ್ಳುವಂತ ಸಾಧ್ಯತೆ ಇದೆ. ಅಕಸ್ಮಾತ್ ಆಗಿ ಒಪ್ಪಿದ್ದೇ ಆದ್ರೆ ಸಿಎಂ ಬಚಾವ್ ಆಗ್ತಾರೆ. ಅಲ್ಲಿಗೆ ವಿಪಕ್ಷಗಳಿಗೂ ಕೂಡ ನಿರಾಸೆ ಆಗುತ್ತೆ. ಜೊತೆಗೆ ಸ್ವಪಕ್ಷದಲ್ಲಿರುವಂತ ಕೆಲವೊಂದಿಷ್ಟು ಮುಖ್ಯಮಂತ್ರಿ ಆಕಾಂಕ್ಷಿಗಳಿಗೂ ಕೂಡ ತೀರಾ ನಿರಾಸೆ ಆಗುತ್ತೆ ಅನ್ನೋದು ರಾಜಕೀಯ ತಜ್ಞರು ಹೇಳ್ತಾ ಇರುವಂತ ಮಾತು.